ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಗರದ ಓಂಕಾರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾರತೀಯ ಸೈನ್ಯಕ್ಕೆ ಶಕ್ತಿ ತುಂಬಲು ಮತ್ತು ದೇಶದ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಯ ಪ್ರತಿಯಾಗಿ ಭಾರತೀಯ ಸೈನಿಕರು ದಾಳಿ ನಡೆಸಿದ್ದಾರೆ. ಭಾರತ ನ್ಯಾಯದ ಪರವಾಗಿದೆ, ನ್ಯಾಯಕ್ಕೆ ಎಂದಿಗೂ ಜಯವಿದೆ ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಿಂದ ಪಾಕಿಸ್ತಾನದ ಸ್ಥಿತಿ ಗಂಭೀರವಾಗಿದ್ದು, ಭಯೋತ್ಪಾದನೆಯ ಸಂಪೂರ್ಣ ನಾಶವೇ ಭಾರತದ ಗುರಿಯಾಗಿದೆ ಎಂದರು. माता की जय, भारत माता की जय, भारत माता की जय, वंदे मातरम, वंदे मातरम, भारत माता की जय, गो माता की जय, तुलसी माता की जय. ಪೂಜೆ ಮಾಡಿಸ್ರು ಎರಡು ಕೈ ಹಿಡಿರಿ, ಚೆಲ್ಲಬೇಡಿ. ಅಧ್ಯಕ್ಷರೇ ಪಾಠ ಹೌದು, ಮಾಡಿ ನೋಡ್ರಿ, ಎಷ್ಟು ಟೈಮ್ ನೋಡ್ರಿ. ಕರೆಕ್ಟ್ ಗೇರಿ ಬೀಜ ದ್ರಾಕ್ಷಿ ಎಲ್ಲ ಹಾಕೋ ಸ್ವಲ್ಪ, ಬರೀ ಅವಲಕ್ಕಿ ಹಾಕಿದ್ರೆ ಬೀಜ ಉಂಟು, ಕೊಡ್ತೀನಿ. ಬನ್ನಿ 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 ಬನ್ನಿ. ಹೌದು, ಪುನಃ ಅವನಿಗೆ ಗೇರು ಬೀಜ. ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ನಮ್ಮ ಅಧ್ಯಕ್ಷರಿಂದ ಸೇರಿ ಟೌನ್ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಸೇರಿ ಪಕ್ಷದ ಕಾರ್ಯಕರ್ತರು ಸೇರಿ ಇವತ್ತು ಓಂಕಾರೇಶ್ವರ ಟೆಂಪಲಲ್ಲಿ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಹಿಗ್ಗುತಪ್ಪ ಕಾವೇರಮ್ಮನ ಓಂಕಾರೇಶ್ವರನ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಭಾರತ ಮತ್ತು ಪಾಕಿಸ್ತಾನ ಒಂದು ರೀತಿಯಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡಲಿಕ್ಕೆ ಭಾರತ ಹೋರಾಟವನ್ನು ಮಾಡ್ತಾಯಿದೆ. ಪಾಕಿಸ್ತಾನ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು, ಭಯೋತ್ಪಾದನೆ ಕೇಂದ್ರವೇ ಅಲ್ಲಿರುವಂಥದ್ದು. ಬಿನ್ ಲಾಡನ್ ಕೂಡ ಅಲ್ಲೇ ಇದ್ದ. ಪಾಕಿಸ್ತಾನದ ನಮ್ಮ ಅಮೇರಿಕದ ಪೆಂಟಗನ್ನ ಹೊಡೆದಂಥ ಬಿಸ್ನೆಸ್ ಸೆಂಟರ್ನ ಹೊಡೆದಂಥ ಬಿನ್ ಲಾಡನ್ ಕೂಡ ಆಶ್ರಯ ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಜೈಷೆ ಮಧುಸೂದನ್ ಇದಿರ್ಬೋದು, ಜೈಷೆ ಮೊಹಮ್ಮದ್ ಇರ್ಬೋದು, ಹಲವಾರು ಭಯೋತ್ಪಾದಕರನ್ನ ಕೇಂದ್ರವಾಗಿರುವಂಥ ಪಾಕಿಸ್ತಾನವನ್ನು ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಭಾರತ ಸಿಂಧೂರ್ ಅಂತೇಳುವಂಥ ಆಪ್ರೇಷನನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಕಳೆದ 22ನೇ ತಾರೀಕು ನಡೆದಂಥ ಏನೋ ಭಯೋತ್ಪಾದಕರ ಇದರಲ್ಲಿ ಸುಮಾರು ಮಹಿಳೆಯರನ್ನ, ಅದರಲ್ಲೂ ಕೂಡ ಹಿಂದೂಗಳನ್ನ
ಕೇಳಿ ಕೇಳಿ ಅವರ ಗಂಡಂದಿರನ್ನ NTS ಎದುರುಗಡೆ ಮಕ್ಕಳ ಎದುರುಗಡೆ ಹತ್ಯೆ ಮಾಡಿದ್ದನ್ನು ಇಡೀ ಪ್ರಪಂಚ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು ಅಂತೇಳಿ ಇವತ್ತು ಪಾಕಿಸ್ತಾನದ ವಿರುದ್ಧ ನಾವು ಭಯೋತ್ಪಾದನೆ ನಿರ್ಮೂಲ ಮಾಡಲಿಕ್ಕೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ಸಹೋದ್ಯೋಗಿಗಳು, ಅದರ ಜೊತೆಗೆ ನಮ್ಮ ಆರ್ಮಿ ಇರ್ಬೋದು, ನೇವಲ್ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಯತ್ನದಿಂದ ಇವತ್ತು ಒಂದು ಮಾದರಿಯಲ್ಲಿ ಹೇಳಬೇಕು ಅಂತಿದ್ದರೆ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮಗೆ ತಿಳಿದಾಗೆ ಈಗಾಗಲೇ ದ್ರೋಣ್ ಕ್ಷಿಪಣಿ ದಾಳಿಯನ್ನು ಕೂಡ ಪಾಕಿಸ್ತಾನವರು ಮಾಡಿದರೂ ಕೂಡ ನಮ್ಮ ಏನು ರಾಡರ್ ಇದೆ, ಆ ರಾಡರು ನಮ್ಮ ದೇಶ ಕೇವಲ 4-5 ದೇವಸ್ಥಾನದಲ್ಲಿ ಮಾತ್ರ ಇದೆ. ಸುಮಾರು ದ್ರೋಣನ್ನು ಕ್ಷಿಪಣಿ ದಾಳಿಯನ್ನು ಕೂಡ ಅಲ್ಲೇ ಆಕಾಶದಲ್ಲೇ ಅದನ್ನು ಪುಡಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ 5 ಫ್ಲೈಟನ್ನು ಕೂಡ ಇವತ್ತು F-16 ಇರ್ಬೋದು, F-17 ಇರ್ಬೋದು, 5 ವಿಮಾನಗಳನ್ನು ಕೂಡ ಮಟ್ಟ ಹಾಕುವಂಥ ವ್ಯವಸ್ಥೆ ಮಾಡಿ ಇವತ್ತು 2 ಜನ ಪೈಲಟನ್ನು ಕೂಡ ಕಂಟ್ರೋಲ್ ತಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದೆ. ಭಾರತಕ್ಕೆ ಒಂದು ರೀತಿಯಲ್ಲಿ ಜಯ ಸಿಕ್ಕಿದೆ. ಇನ್ನೂ ಕೂಡ ಜಯ ಸಿಗಬೇಕು, ಇನ್ನೂ ಕೂಡ ಆ ಪಾಕಿಸ್ತಾನವನ್ನು ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇವತ್ತು ಯಾರು ಭಯೋತ್ಪಾದಕರಿದ್ದಾರೆ ಅವ್ರು ನಮ್ಮ ದೇವರು ಕೂಡ ಸಹಕಾರ ಕೊಟ್ಟು ಅವ್ರನ್ನ ಮಟ್ಟ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಆ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅದು ಯಶಸ್ವಿ ಆಗುತ್ತೆ ಅಂತ ಹೇಳುತ್ತಾ ನಂಬಿಕೆ ನಮಗಿದೆ. ಧನ್ಯವಾದಗಳು. ನೋಡಿ, ಅವರು ಏನೇ ಸಂಘಟನೆ ಕೊಟ್ಟರು ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಗೊರಿಲ್ಲಾ ವಾರ್ ಟೈಪ್ ಅಂತ ಮಾಡುವಂಥವ್ರು, ಹಿಂದುಗಡೆಯಿಂದ ಸ್ಟ್ಯಾಬಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತಾವು ನೋಡಿದಿರಿ, ಯಾವುದೇ ಆಯುಧ ಇಲ್ಲದಂಥ ಭಾರತೀಯರನ್ನು ಮೊನ್ನೆ ಪಹಲ್ಗಾಮ್ ದಾಳಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಬರೀ ಗಂಡಸರನ್ನೇ ಗುಂಡಿಕ್ಕುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ನಂತರ ಅವರು ನನ್ನ ಗಂಡನ ಕೊಂದಿದ್ದೀರಾ, ನನ್ನನ್ನು ಕೊಂದುಬಿಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಅವ್ರನ್ನ ಲೇಡೀಸ್ನೆಲ್ಲ ಬಿಟ್ಟು ಮತ್ತು ಅವರು ಆ ಗಂಡ ಇವರಿಗೆ ಹೇಳಿರುವಂಥದ್ದಿದ್ದರೆ ಮೋದಿಜಿಗೆ ಬೋಲೋ ಅಂಥೇಳಿ ಹೇಳಿ ಹೋದ ವಿಚಾರವನ್ನು ಕೂಡ ಕೇಳಿದ್ದೇವೆ. ಇವತ್ತು ಭಾರತ ಅಷ್ಟು ಬಲಿಷ್ಠವಾಗಿದ್ದರೂ ಕೂಡ ಈ ಏನು ಈ ತುಂಟಾಟಿಕೆ ನಡೆಸ್ತಾರೆ, ಈ ಭಯೋತ್ಪಾದನೆ ನಡೆಸ್ತಾರೆ, ಅದನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಭಯೋತ್ಪಾದನೆಗೆ ಕುಮ್ಮಡು ಕೊಡುವಂಥ ಕೆಲಸಕ್ಕೆ ಹಲವಾರು ನಿದರ್ಶನಗಳು ಇದೆ. ಇವತ್ತು ಬಿನ್ ಲಾಡನ್ ಇರ್ಬೋದು, ಅದರ ಜೊತೆಗೆ ದಾವೂದ್ ಇರ್ಬೋದು, ಅದರ ಜೈಷೆ ಮಹಮ್ಮದ್ ಇರ್ಬೋದು, ಅದರ ಜೊತೆಗೆ ಮೊನ್ನೆ ಕಂದಾರಲ್ಲಿ ಒಂದು 7-8 ವರ್ಷ ಹಿಂದೆ ವಿಮಾನನ ಹೈಜಾಕ್ ಮಾಡಿ ಇವತ್ತು ಅವರನ್ನು ಕೂಡ ಮಟ್ಟ ಹಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಆರ್ಮಿಯವರು ಕೂಡ ಮಾಡಿದ್ದಾರೆ, ದಿಟ್ಟತನದ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಈ ಪಾಕಿಸ್ತಾನಕ್ಕೆ ಸುಮಾರು 16 ನಗರಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಕೆಲಸ ಮಾಡಿದೆ. ಕರಾಚಿ ಕೂಡ ಪುಡಿ ಆಗುವಂಥ ವ್ಯವಸ್ಥೆ ಕೂಡ ಆಗಿದೆ. ಇಸ್ಲಾಮಾಬಾದು, ಕರಾಚಿ, ರಾವಲ್ಪಿಂಡಿ, ಹಲವಾರು 16 ನಗರಗಳು ಮಟ್ಟ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಪಾಕಿಸ್ತಾನ ಭಯ ಬಂದು ಓಡುವಂಥ ಪರಿಸ್ಥಿತಿ ಕೂಡ ಆಗಿದೆ. ಅವರ ಪ್ರೈಮ್ ಮಿನಿಸ್ಟರ್ನ ತಗೊಂಡೋಗಿ ಎಲ್ಲೋ ಅಬ್ಸ್ಕಾಂಡ್ ಮಾಡಿ ಅಂಡರ್ಗ್ರೌಂಡ್ ಇಡುವಂಥ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ದಂಡನಾಯಕರಿದ್ದಾರೆ, ಅವರು ಕೂಡ ಅಬ್ಸ್ಕಾಂಡ್ ಆಗುವಂಥ ವ್ಯವಸ್ಥೆ ಆಗಿದೆ. ಹೀಗಾಗಿ ನಮ್ಮ ಭಾರತ ನ್ಯಾಯದ ಪರವಾಗಿ, ನಮ್ಮ ಭಾರತವು ಕೂಡ ಎಲ್ಲಿ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾರೆ. ಈ ಹೋರಾಟಕ್ಕೆ ನ್ಯಾಯಕ್ಕೆ ಯಾವತ್ತೂ ಕೂಡ ಜಯ ಇದೆ ಅಂತ ಹೇಳ್ತೇವೆ. ಇವತ್ತು ಆ ದ್ರೋಣ್ ಮುಖಾಂತರ ಸುದರ್ಶನ್ ಚಕ್ರ ಅಂತ ಹೇಳ್ತೇವೆ, ಅದರ ಮುಖಾಂತರ ಇವತ್ತು ಯಾವುದೇ ಮಿಸೈಲ್ ಹಾಕಿದರೂ ಕೂಡ ಅದನ್ನು ಪುಡಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಕೇವಲ 2 ಮಿಸೈಲ್ ಮಾತ್ರ ನಮ್ಮ ಜಮ್ಮು ಕಾಶ್ಮೀರ ಬಿದ್ದಿದೆ ಅಂತ ಹೇಳೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಹೋರಾಟವನ್ನು ನಮ್ಮ ಭಾರತ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇಡೀ ಪ್ರಪಂಚದಲ್ಲಿ ಈ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನೋಡಿ, ಪಾಕಿಸ್ತಾನದವರು ಬಂದು ಇಲ್ಲಿ ಮದುವೆಯಾಗಿ ಇದ್ದರೂ ಕೂಡ ಅವರು ಭಾರತದ ಪೌರತ್ವವನ್ನು ತಗೊಂಡಿದ್ದಾರೆ, ಸಿಟಿಜನ್ಶಿಪ್ ತಗೊಂಡಿದ್ರೆ ಮಾತ್ರ ಅವರಿಗೆ ಅವಕಾಶ ಇದೆ. ಬಾಕಿಯವರೆಲ್ಲರೂ ಕೂಡ ವಾಪಸ್ ಹೋಗಬೇಕು ಅಂತೇಳಿ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಬಾಂಗ್ಲಾದೇಶದವರು ಕೂಡ ಸುಮಾರು ಜನ ಇದ್ದಾರೆ ಅಂತೇಳಿ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಆಡಳಿತ ಮಾಡಬೇಕು, ಅಂಥವ್ರನ್ನ ಕೂಡ ಹೊರ ಇಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನೋಡಿ, ಮುಸ್ಲಿಮ್ಸ್ರವರು ಎಷ್ಟೇ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ನೋಡಿ, ಅವರು ಏನೇ ಸಂಘಟನೆ ಕೊಟ್ಟರು ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಗೊರಿಲ್ಲಾ ವಾರ್ ಟೈಪ್ ಅಂತ ಮಾಡುವಂಥವ್ರು, ಹಿಂದುಗಡೆಯಿಂದ ಸ್ಟ್ಯಾಬಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತಾವು ನೋಡಿದಿರಿ, ಯಾವುದೇ ಆಯುಧ ಇಲ್ಲದಂಥ ಭಾರತೀಯರನ್ನು ಮೊನ್ನೆ ಪಹಲ್ಗಾಮ್ ದಾಳಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಬರೀ ಗಂಡಸರನ್ನೇ ಗುಂಡಿಕ್ಕುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ನಂತರ ಅವರು ನನ್ನ ಗಂಡನ ಕೊಂದಿದ್ದೀರಾ, ನನ್ನನ್ನು ಕೊಂದುಬಿಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಅವ್ರನ್ನ ಲೇಡೀಸ್ನೆಲ್ಲ ಬಿಟ್ಟು ಮತ್ತು ಅವರು ಆ ಗಂಡ ಇವರಿಗೆ ಹೇಳಿರುವಂಥದ್ದಿದ್ದರೆ ಮೋದಿಜಿಗೆ ಬೋಲೋ
ಅಂಥೇಳಿ ಹೇಳಿ ಹೋದ ವಿಚಾರವನ್ನು ಕೂಡ ಕೇಳಿದ್ದೇವೆ. ಇವತ್ತು ಭಾರತ ಅಷ್ಟು ಬಲಿಷ್ಠವಾಗಿದ್ದರೂ ಕೂಡ ಈ ಏನು ಈ ತುಂಟಾಟಿಕೆ ನಡೆಸ್ತಾರೆ, ಈ ಭಯೋತ್ಪಾದನೆ ನಡೆಸ್ತಾರೆ, ಅದನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಭಯೋತ್ಪಾದನೆಗೆ ಕುಮ್ಮಡು ಕೊಡುವಂಥ ಕೆಲಸಕ್ಕೆ ಹಲವಾರು ನಿದರ್ಶನಗಳು ಇದೆ. ಇವತ್ತು ಬಿನ್ ಲಾಡನ್ ಇರ್ಬೋದು, ಅದರ ಜೊತೆಗೆ ದಾವೂದ್ ಇರ್ಬೋದು, ಅದರ ಜೈಷೆ ಮಹಮ್ಮದ್ ಇರ್ಬೋದು, ಅದರ ಜೊತೆಗೆ ಮೊನ್ನೆ ಕಂದಾರಲ್ಲಿ ಒಂದು 7-10 ವರ್ಷ ಹಿಂದೆ ವಿಮಾನನ ಹೈಜಾಕ್ ಮಾಡಿ ಇವತ್ತು ಅವನು ಕೂಡ ಮಟ್ಟ ಹಾಕುವಂಥ ಕೆಲಸವನ್ನು ಈ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾತನಾಡಿ, ಉಗ್ರರನ್ನ ಮಟ್ಟ ಹಾಕಲು ಕೇಂದ್ರ ಸರ್ಕಾರ ಭಾರತ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಆರಂಭಿಸಿದ್ದು ಈಗಾಗಲೇ ಯಶಸ್ಸಿಯನ್ನ ಕಂಡಿದೆ ಎಂದರು. ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಜೈನಿ, ವಕ್ತಾರ ಬಿಕೆ ಅರುಣ್ ಕುಮಾರ್, ನಗರ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ಮಹಿಳಾ ಬಿಜೆಪಿ ಅಧ್ಯಕ್ಷ ಅನಿತಾ ಪೂವಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂಡಿಯನ್ ಆರ್ಮಿ ಪಾಕಿಸ್ತಾನ ಆರ್ಮಿ ಮಾತ್ರ ಅವರು ಅಟ್ಯಾಕ್ ಮಾಡೋದು. ಇಂಡಿಯಾಕ್ಕೆ ನಮ್ಮ ಸೂಚನೆ ಬೇಕು ಮೋದಿ ಅವರು.